ಗೋವಿನ ಹೆಸರಿನಲ್ಲಿ ಸಂಘ ಪರಿವಾರ ಗೂಂಡಾಗಿರಿ ಕೊಲೆ ಹಲ್ಲೆಯನ್ನ ನಡೆಸುತ್ತಿದೆ ಎಂದು ಅನ್ವರ್ ಸಾದತ್ ಬಜಕ್ತೂರು ಆಪಾದಿಸಿದ್ದಾರೆ. ಗಲಭೆಕೋರರ ವಿರುದ್ಧದ ಪ್ರಕರಣ ಹಿಂಪಡೆದ ಕ್ರಮಕ್ಕೆ ಅವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿನ ಗಲಭೆಕೋರರ ವಿರುದ್ಧ ದಾಖಲಾದ ಪ್ರಕರಣಗಳನ್ನು ಹಿಂಪಡೆಯುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಹಾಗೂ ಗೋ ರಕ್ಷಣೆಯ ಹೆಸರಿನಲ್ಲಿ ನಡೆಯುತ್ತಿರುವ ದೌರ್ಜನ್ಯಗಳ ವಿರುದ್ಧ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಸಮಿತಿಗಳ ವತಿಯಿಂದ ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ನಡೆದಿದೆ. ಪ್ರತಿಭಟನೆಯಲ್ಲಿ ಪಕ್ಷದ ನಾಯಕರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ. ಗಲಭೆಕೋರರ ವಿರುದ್ಧದ ಪ್ರಕರಣಗಳನ್ನು ಹಿಂಪಡೆಯುವ ಮೂಲಕ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಶಕ್ತಿಗಳಿಗೆ ಸರ್ಕಾರ ಉತ್ತೇಜನ ನೀಡುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಇದೇ ವೇಳೆ ಗೋರಕ್ಷಣೆ ಹೆಸರಿನಲ್ಲಿ ನಡೆಯುತ್ತಿರುವ ಹಲ್ಲೆ, ದೌರ್ಜನ್ಯ ಹಾಗೂ ಕಾನೂನು ಕೈಗೆತ್ತಿಕೊಳ್ಳುವ ಘಟನೆಗಳನ್ನು ತಕ್ಷಣ ತಡೆಗಟ್ಟಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು. ಬಕ್ರೀದ್ ಬರುವ ಅಲ್ಲದ ಸಂದರ್ಭದಲ್ಲಿ ಕೂಡ ಗೋವಿನ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಇಲ್ಲಿ ಗಲಾಟೆಗಳನ್ನು ಮಾಡ್ತಾ ಇದ್ದಾರೆ, ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತ ಬೇಕಾಗಿ ಕೆಲವು ತಂಡಗಳನ್ನು ತಯಾರು ಮಾಡಿಕೊಂಡು ಕೆಲವು ಗೂಂಡಾಗಳನ್ನು ಚೂಬಿಟ್ಟುಕೊಂಡು ಹಲ್ಲೆ ಮಾಡುವಂಥದ್ದು, ದಾಳಿ ಮಾಡುವಂಥದ್ದು ನಡೀತಾ ಇದೆ. ಇಲ್ಲಿ ಮನುಷ್ಯರಿಗಿಂತಲೂ ಹೆಚ್ಚಿನ ಪ್ರೀತಿ ಇಲ್ಲಿನ ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಗೋವಿನ ಮೇಲೆ ಇದ್ದ ಹಾಗೆ ಕಾಣ್ತಾ ಇದೆ. ಮೊನ್ನೆ ನಮ್ಮ ನಾಯಕರಾದ ರಿಯಾಜ್ ಕಡಂಬೂರ್ ಒಂದು ಕಡೆಯಲ್ಲಿ ಭಾಷಣ ಮಾಡಿದ್ರು. ಗೋವಿನ ಮಾಂಸವನ್ನು ತಿನ್ನುವುದು ನಮ್ಮ ಹಕ್ಕು ಅಂತ ಹೇಳುವಂಥದ್ದು. ನಾನು ಇದೇ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ, ಈ ದೇಶದಲ್ಲಿ ಸಂವಿಧಾನ ಕೊಟ್ಟಂತ ಹಕ್ಕು, ಆಹಾರದ ಹಕ್ಕು, ಅದು ಪ್ರತಿಯೊಬ್ಬರಿಗೂ ಇದೆ. ಅದಕ್ಕೆ ಯಾವ ದೊಡ್ಡ ನಾಯಕರ ಅನುಮತಿ ಬೇಡ, ಯಾವ ಪುಡ್ಕೋಸಿಗಳ ಅನುಮತಿ ಕೂಡ ಬೇಡ. ಮೊನ್ನೆ ಅದನ್ನು ಕೇಳಿದ ಒಬ್ಬ ಪುಡ್ಕೋಸಿ ನಾಯಕ ಒಂದು ಹೇಳಿಕೆ ಕೊಡ್ತಾನೆ, ಆ ರೀತಿಯಲ್ಲಿ ರಿಯಾಜ್ ಕಡಂಬು ಮಾತನಾಡಿದ್ದಾರೆ, ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ. ಇಲ್ಲಿ ಕಾನೂನು ಹೇಳ್ತಾ ಇದೆ ಗೋವನ್ನು ನಿಷೇಧ ಮಾಡಿದೆ ಅಂತ. ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅವರಿಗೆ ಬೇಕಾದಂತ ರೀತಿಯಲ್ಲಿ, ಅವರಿಗೆ ರಾಜಕೀಯಕ್ಕೆ ಬೇಕಾದಂತ ರೀತಿಯಲ್ಲಿ ಕಾನೂನುಗಳನ್ನು ತಂದಿರಬಹುದು. ಆದ್ರೆ ಆ ಕಾನೂನಲ್ಲಿ ಎಲ್ಲಿಯೂ ಕೂಡ ಹೇಳಲಿಲ್ಲ ಗೋಮಾಂಸ ತಿನ್ನಬಾರದು.